ನಮಸ್ತೆ ಎಲ್ರಿಗೂ. ಗೊಡ್ಗರ ಮಾಡೋಕ್ಕೆ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜೀರಿಗೆ, ಮೆಣಸು, ಹೊಸ ಹುಣಸೆಹಣ್ಣು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಿದ್ರೆ ಸಾಕು. ಈಗ ಈ ಮೆಣಸಿನ್ಕಾಯಿನ ಇವೆಲ್ಲ ರೆಡಿ ಮಾಡ್ಕೊಂಡಿದೆ, ಎಲ್ಲ ಹಸಿದೇ ಇರಲಿ. ಇನ್ನು ಫಸ್ಟ್ ಹುರ್ಕೊಳ್ಳೋಣ, ಆಮೇಲೆ ಇವನ್ನ ಹುರ್ಕೊಳ್ಳೋಣ. ಓಕೆನಾ? ಇವಾಗ ಬಾಣಲಿಗೆ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ, ಇದನ್ನೆಲ್ಲ ಹುರ್ಕೊತೀನಿ. ನಾನು ಸ್ವಲ್ಪ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಅದರಲ್ಲೆಲ್ಲ ಧೂಳೆಲ್ಲ ಇರುತ್ತೆ, ಹಂಗಾಗಿ ನಾನು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ತೊಟ್ಟನ್ನ ಬಿಡಿಸ್ಕೊತೀನಿ ನಾನು. ಸ್ವಲ್ಪ ಸಣ್ಣ ಉರಿಲೇ ಬೇಯಿಸ್ಕೋಬೇಕು, ಇಲ್ಲಾಂದರೆ ಸೀದ್ಬಿಡುತ್ತೆ. ಉರಿ ಇಟ್ಕೊಂಡು ಸಣ್ಣ ಉರಿಲೇನೆ ಇದನ್ನು ಹುರ್ಕೊಳ್ಳೋಣ. ಇದೆಲ್ಲ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಇದಕ್ಕೆ ಒಗ್ಗರಣೆ ಕೊಟ್ಕೊಂಡು ತಿಂತಾರೆ, ಚಪಾತಿಗೆ ಚೆನ್ನಾಗಿರುತ್ತೆ. ಹಸಿದನ್ನು ತಿನ್ಬೋದು. ನಾನು ಇದನ್ನು ರಾಗಿ ರೊಟ್ಟಿಗೆ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಹುಳ್ಳಿಕಾಳು ಹಸೆ ಅಂದರೆ ಒಣ ಹುಳಿಕಾಳ್ದು ಬೇಯಿಸ್ಬಿಟ್ಟು ಸಪ್ಪೆಸರು ಮಾಡಿದ್ರೆ ಅದಕ್ಕೂ ಸಹ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಈ ಐಟಮ್ಗಳಿಗೆ ಸ್ವಲ್ಪ ಕಾಯಿ ಹಾಕಿದ್ರೆ ಬಸ್ ಸಾಂಬಾರು ಆಗುತ್ತೆ ಅಷ್ಟೇ, ತುಂಬ ಒಳ್ಳೆಯದು. ಇದನ್ನು ಜ್ವರ ಬಂದಿರೋರಿಗೆ, ಬಾಯಿ ಕೆಟ್ಟಿರುತ್ತಲ್ಲ, ಹಾಗಾಗಿ ಇದು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಜ್ವರ ಬಂದಿರೋರು ತಿಂದಿರೋದು ಬೇಗ ಜ್ವರ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದು, ಒಳ್ಳೆಯದು. ಕೆಮ್ಮಿಗೆ, ಶೀತ ಆಗಿದ್ರೆ ಇದಕ್ಕೆಲ್ಲ ಒಳ್ಳೆಯದು. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿದ್ರೆ ಹಾಳಾಗಲ್ಲ, ಜಾಸ್ತಿ ದಿನ ತಿಂಗಳಂಗಟ್ಟು. ಹಾಗೆ ಹುರಿದ್ರೂ ಇರುತ್ತೆ, ಬಟ್ ಎಣ್ಣೆಲಿ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ, ಜಾಸ್ತಿ ದಿನ ಇಟ್ಕೋಬೋದು. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಆಗಿದೆ. ಇದು ಎತ್ತೋಣ, ಎತ್ತಿಡ್ತೀನಿ. ಈಗ ಇದಾಗಿದೆ. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊತೀನಿ, ಮೆಣಸಿನ್ಕಾಯಿ ಒಂದು ಮುಕ್ಕಾಲು ಭಾಗ ಹಾಕ್ತಿದ್ದಂಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಬೇಯಿದ್ರೆ ಚೆನ್ನಾಗಿರುತ್ತೆ, ಹುರ್ಕೊಂಡ್ರೆ, ಒಟ್ಟಿಗೆ ಹುರ್ಕೊಂಡ್ರೆ. ಇದಕ್ಕೆ ಒಂದಿಷ್ಟು ಮೆಣಸು ಹಾಕ್ಕೊತಾ ಇದ್ದೀನಿ. ಇವಾಗ ಆಮೇಲೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಾನೆಲ್ಲ ಎತ್ತಿಟ್ಕೊಂಡಿದ್ನೆಲ್ಲ ಒಂದೊಂದನ್ನೇ ಇವಾಗ ಹಾಕ್ಕೊತಾ ಇದ್ದೀನಿ. ಮಕ್ಳುಗಳಿಗೆಲ್ಲ ತುಂಬ ಒಳ್ಳೆಯದು, ಬಾಣಂತಿಲೂ ತುಂಬ ಒಳ್ಳೆಯದು ಇದೆಲ್ಲ ತಿಂತಾಯಿದ್ರೆ. ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರೂ, ರೊಟ್ಟಿ ಜೊತೆಗೆ ಗೊಡ್ಗಾರ ಮೊಸರು ಹಾಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನನಗೆ ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿರುತ್ತೆ, ಬೇಕಾದರೆ ಟ್ರೈ ಮಾಡಿ ಎಲ್ಲರೂ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋಗಳನ್ನ ನೋಡಿ ಕಮೆಂಟ್ ಹಾಕಿ, ಲೈಕ್ ಕೊಡಿ. ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ನೆಲ್ಲಿಕಾಯಿ ಉಪ್ಪಿನಕಾಯಿ. ತುಂಬ ಜನ ನನಗೆ ನನ್ನ ಫ್ರೆಂಡ್ಸು ಕಾಲ್ ಮಾಡಿ ಕೇಳಿದ್ರು, ತುಂಬ ಚೆನ್ನಾಗಾಗಿದೆ ಉಪ್ಪಿನಕಾಯಿ, ಟೇಸ್ಟಿಯಾಗಿದೆ ನೆಲ್ಲಿಕಾಯಿದು ಅಂತ ಹೇಳಿದ್ರು. ನೀವು ಒಂದ್ಸಲ ಟ್ರೈ ಮಾಡಿ. ಆ ನೆಲ್ಲಿಕಾಯಿದು ತುಂಬ ಒಳ್ಳೆಯದು, ಸೊಗಡೆ ಬೇರು ಅಂತ ಅದ್ರದ್ದು. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಹುಣಸೆಹಣ್ಣು ಹಾಕ್ಕೊತೀನಿ ನೋಡಿ. ಹುಣಸೆಹಣ್ಣು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಬೇಕಾದ್ರೆ ಚೆನ್ನಾಗಿ ಇದಾಗುತ್ತೆ ಅಂತ. ನಾನು ಮೆಣಸಿನ್ಕಾಯಿ ತೊಟ್ಟನ್ನ ಹಂಗೆ ಹಾಕಿದ್ದೀನಿ, ಆಮೇಲೆ ಬಿಡಿಸ್ಕೊತೀನಿ ನಾನು ಯಾಕೆಂದರೆ ತೊಳೆದ್ನಲ್ಲ, ತೊಟ್ಟು ಬಿಡಿಸಿದ್ರೆ ಜಾಸ್ತಿ ನೆಂದು ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಟ್ಟು ಬಿಡಿಸ್ತಲೇ ತೊಳೆದು ಹಾಕ್ತೆ. ಹಂಗಾಗಿ ನಾನು ಅದ್ರ ಸಮೇತನೇ ಹುರ್ಕೊತಾ ಇದ್ದೀನಿ. ಇವಾಗ ಆಗಿದೆ. ಇವಾಗ ಹಳ್ಳಿ ಸೈಡಲ್ಲೆಲ್ಲ ಒಲೆಯಲ್ಲಿ ಮಾಡೋರು, ಒಲೆಯಲ್ಲಿ ಉರಿಯೋರು, ಕಲ್ಲಲ್ಲಿ ರುಬ್ಬೋರು ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇವಾಗ ಕಲ್ಲು ರುಬ್ಬೋದು ಇಲ್ಲವೇ ಇಲ್ಲ. ನಮಗೆ ಅಷ್ಟೊಂದು ಚೆನ್ನಾಗಿ ರುಬ್ಬಕ್ಕೆಲ್ಲ ಬರಲ್ಲ, ಹಾಗಾಗಿ ನಾನು ಮಿಕ್ಸಿಲೇ ರುಬ್ಕೊತೀನಿ ಇದನ್ನು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಕರ್ಬೇವಿನ ಸೊಪ್ಪಿದೆ ಕರ್ಬೇವಿನ ಸೊಪ್ಪು ಹಾಕ್ಬೋದು. ನಂದು ಒಣ ಕರ್ಬೇವಿನ ಸೊಪ್ಪಿದೆ, ಹಂಗಾಗಿ ಸ್ವಲ್ಪ ಹಾಕ್ತೀನಿ ನಾನು. ಒಣಗಿರೋ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಆಗಿದೆ, ಸ್ವಲ್ಪ ಇದಾರಲಿ, ಇದನ್ನ ಮಿಕ್ಸಿಗೆ ಹಾಕ್ಕೊತೀನಿ. ಈಗ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಈ ಥರ ಆಗಿದೆ.
ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಓಕೆನಾ. ನಾನು ಸ್ವಲ್ಪ ಹುಳಿ ಜಾಸ್ತಿ ಹಾಕಿದ್ದೀನಿ, ಸ್ವಲ್ಪ ಹುಳಿ ಆಗಿದೆ. ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಹುಳಿ ಜಾಸ್ತಿ ಬೇಕು ಅಂದ್ರೆ ಹುಳಿ ಹಾಕ್ಕೋಬೋದು, ಇರ್ಬೋದು. ನನಗೆ ಸ್ವಲ್ಪ ಬೇಕು ಹಂಗಾಗಿ ಹಾಕೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೆಂಪು ಖಾರದ ಬಾಯಲ್ಲೆಲ್ಲ ನೀರು ಬರ್ತಿದೆ. ಕೆಂಪು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಗೊಡ್ಗಾರ ಸಕ್ಕತ್ತಾಗಿದೆ. ಎಲ್ಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ರೊಟ್ಟಿಗೆ, ಚಪಾತಿಗೆ ಎಲ್ಲ ಟ್ರೈ ಮಾಡಿ. ತುಂಬ ಚೆನ್ನಾಗಾಗಿದೆ. ಒಂದು 15 ದಿವಸ ಇಟ್ಕೋಬೋದು ನೀಟಾಗಿ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಜಾಸ್ತಿ ದಿನ ಇಟ್ಕೋಬೋದು. ನಾವು ಫ್ರಿಜ್ಜಲ್ಲೆಲ್ಲ ಇಡೋದ, ಹೊರಗಡೆ ಇಟ್ಬೋದು. ಉಪ್ಸಾರು ಮಾಡಿದ್ರೆ ಉಪ್ಸಾರಿಗೂ ಹಾಕ್ಬೋದು. ಇದಕ್ಕೊಂದು ಸ್ವಲ್ಪ ಕಾಯಿ ಹಾಕಿದ್ರೆ ಬಸ್ಸಾಂಬಾರು ಆಗುತ್ತೆ. ಈಗ ರೊಟ್ಟಿಗೆ ಹಾಕ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ.